ಬೆಳಗಾವಿ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸಂಘರ್ಷ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತೆ ಕಾರ್ಯಕರ್ತರ ಗಲಾಟೆ ಆಗಿದೆ. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಕಿತ್ತಾಟ ಆಗಿರೋದು. ಆಸಿಫ್ ಸೇಠ್ ಹಾಗೂ ರಮೇಶ್ ಕುಡಚಿ ಆಪ್ತರ ಮಧ್ಯೆ ಗಲಾಟೆ ನಡೆದಿದೆ. ಬೆಳಗಾವಿ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಿರುವಂತಹ ಸಂಘರ್ಷ ಇದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೇ ಕಾರ್ಯಕರ್ತರು ಗಲಾಟೆ ಮಾಡಿಕೊಂಡಿದ್ದಾರೆ. ನಿನ್ನೆಯೂ ಗಲಾಟೆ, ಇವತ್ತಿನ ಸಭೆಯಲ್ಲೂ ಕೂಡ ಮತ್ತೆ ಗಲಾಟೆ ಆಗಿದೆ. ಇಡೀ ಸಭೆ ರಣಾಂಗಣವಾಯಿತು. ಎಐಸಿಸಿ ವೀಕ್ಷಕ ಮನೋಜ್ ಚವ್ಹಾಣ್ ಎದುರಲ್ಲೇ ಗದ್ದಲಾಗಿದೆ. ಫೈಮ್ ನಾಯ್ಕವಾಡಿ, ಅಜೀಂ ಪಟಾವೇರ್ ನಡುವೆ ವಾಗ್ವಾದ ನಡೆಯಿತು. ಎರಡು ಬಣಗಳ ನಡುವಿನ ಗಲಾಟೆಗೆ ನಾಯಕರೇ ಕಂಗಾಲಾದರು. ಎಐಸಿಸಿ ವೀಕ್ಷಕರ ಎದುರಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ರು, ಹೈ ಡ್ರಾಮಾ ನಡೆಸಿದ್ರು. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಗಿರೋದಿದು. ಎರಡು ಬಣಗಳ ನಡುವೆ ಗಲಾಟೆಯಾಯಿತು. ಕಾರಣ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಸಂಘರ್ಷ. ಬೆಳಗಾವಿ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಗಲಾಟೆ ಇದು. ನಿನ್ನೆಯೂ ಗಲಾಟೆ ಆಗಿದೆ, ಇವತ್ತು ಸಭೆ ನಡೆಯಿತು. ಆ ಸಭೆಯಲ್ಲೂ ಕೂಡ ಮತ್ತೆ ಗಲಾಟೆಯಾಯಿತು. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಕಾರ್ಯಕರ್ತರು ಕಿತ್ತಾಡ್ಕೊಂಡಿರೋದು. ಅಲ್ಲಿದ್ದಂತ ಕಾಂಗ್ರೆಸ್ನ ನಾಯಕರೇ ಕಕ್ಕಾಬಿಕ್ಕಿಯಾದ್ರು. ಎರಡು ಬಣಗಳ ನಡುವಿನ ಈ ಗಲಾಟೆಯನ್ನ ನೋಡಿ. ಎಐಸಿಸಿ ವೀಕ್ಷಕ ಮನೋಜ್ ಚವ್ಹಾಣ್ ಎದುರಲ್ಲೇ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಆಸಿಫ್ ಸೇಠ್ ಹಾಗೂ ರಮೇಶ್ ಕುಡಚಿ ಆಪ್ತರ ಮಧ್ಯೆ ನಡೆದಂತ ಗಲಾಟೆ ಇದು. ಗಲಾಟೆಯ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಮತ್ತೆ ಗಲಾಟೆ ಮಾಡಿಕೊಂಡಿದ್ದಾರೆ. ಬೆಳಗಾವಿಯ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರೋ ಪೈಪೋಟಿ ಇದು ಸಂಘರ್ಷಕ್ಕೆ ತಿರುಕೊಂಡಿದೆ. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಎರಡು ಬಣಗಳ ನಡುವೆ ಕಾರ್ಯಕರ್ತರು ಬಡದಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.